ನಿರಂತರಗಳು ಅನ್ಯಾಯ ಅಕ್ರಮಗಳು ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಅದರ ವಿರುದ್ಧ ಪ್ರಬಲ ಧ್ವನಿಯಾಗಿ ಸೆಟೆದು ನಿಲ್ಲುವಂತಹ ಹೋರಾಟಗಾರರಾಗಿರುವ ಎಸ್ಟಿಪಿ ಮಂಗಳೂರು ನಗರ ಜಿಲ್ಲಾಧ್ಯಕ್ಷರಾಗಿರುವ ಜಲೀಲ್ ಕೆ ಇವರು ಒಂದೆರಡು ಮಾತಿನಲ್ಲಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತಾರೆ. ವೇದಿಕೆಯ ಮೇಲಿರ್ತಕ್ಕಂತಹ ಗಣ್ಯರೇ, ನನ್ನ ಮುಂಭಾಗದಲ್ಲಿರ್ತಕ್ಕಂತಹ ಕ್ರೀಡಾ ಪ್ರೇಮಿಗಳೇ, ಕ್ರೀಡಾಭಿಮಾನಿಗಳೇ, ಅಸ್ಸಲಾಮು ಅಲೈಕುಂ. ಭಗವಂತನ ಶಾಂತಿ ಕರುಣೆ ಸದಾ ನಮ್ಮ ಮೇಲೆ ಇರಲಿ ಎಂದು ಆಶಿಸುತ್ತಾ ಶುಭ ಸಂಜೆಯ ಶುಭ ಕಾಮನೆಗಳನ್ನು ಅರ್ಪಿಸುತ್ತಾ, ಬಹುಶಃ ಇವತ್ತು ನಾನು ಒಂದು ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ಬೆಳೆಯಬೇಕಾದರೆ ನನ್ನ ವಿದ್ಯಾಭ್ಯಾಸ ಅಥವಾ ನನ್ನ ಬಾಲ್ಯದಲ್ಲಿ ನನಗೆ ಎರಡು ಆ ಒಂದು ಆಧಾರ ಸ್ತಂಭವಾಗಿದ್ದಂತಹ ಎರಡು ಅಣ್ಣಂದಿರು ಅಂತ ಹೇಳಿದರೆ ಅದೊಂದು KEL ಇಸ್ಮಾಯಿಲ್, ಮತ್ತೊಂದು ಸುಲೈಮಾನ್ ಅನ್ನೋದನ್ನು ನಾನು ಯಾವತ್ತೂ ಮರೀಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ನಮ್ಮನ್ನು ಹಸಿದ ಸಂದರ್ಭದಲ್ಲಿ ಹೊಟ್ಟೆಗೆ ಅನ್ನ ಕೊಟ್ಟಂತಹ ಎರಡು ಅಣ್ಣಂದಿರು, ಅದರಲ್ಲಿ ಬಹಳ ಹತ್ತಿರದಿಂದ ಕಂಡಂತಹ ನನ್ನ ಅಣ್ಣ ಅಂತ ಹೇಳಿದರೆ ಇಸ್ಮಾಯಿಲ್ ರನ್ನು. ನನ್ನ ಪ್ರೌಢಾವಸ್ಥೆಯಲ್ಲಿ ಅವರ ಜೊತೆ ನಾನು ಸೇರಿಕೊಂಡೆ. ಬಹಳಷ್ಟು ವರ್ಷಗಳ ಕಾಲ ಅವರ ಜೊತೆಯಲ್ಲೇ ಬೆಳೆದವನು ನಾನು. ಅವರ ಮಕ್ಕಳಲ್ಲಿ ಒಬ್ಬರಂತೆ ನನ್ನನ್ನು ನೋಡ್ತಾ ಇದ್ದರು. ಅವರ ಮಕ್ಕಳೆಲ್ಲ ಸಣ್ಣದಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನನ್ನನ್ನು ಅವರ ಮಕ್ಕಳಲ್ಲಿ ಒಬ್ಬರಂತಾಗಿ ನೋಡಿದಂತಹ ನನ್ನ ಪ್ರೀತಿಯ ಮತ್ತು ಅಭಿಮಾನದ ಸಂಕೇತವಾದಂತಹ ನನ್ನ ಅಣ್ಣ ಅವರು ಆಯೋಜಿಸಿರ್ತಕ್ಕಂತಹ ಈ ಒಂದು 11 ಜಾಗ್ವಾರ್ಸ್ ಸ್ಪೋರ್ಟ್ಸ್ ಇವರು ಆಯೋಜಿಸ್ತಕ್ಕಂತಹ ಈ ಒಂದು ಕ್ರಿಕೆಟ್ ಪಂದ್ಯಾಟ ಏನಿದೆ, ಇದು ಕ್ರಿಕೆಟ್ ಪಂದ್ಯಾಟ ಅನ್ನೋದಕ್ಕಿಂತ ಈ ಪರಿಸರದ ಸೌಹಾರ್ದ ಕೂಟ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಡೆದ ಮನಸ್ಸುಗಳನ್ನು ಒಟ್ಟುಗೂಡಿಸಿದಂತಹ, ಒಡೆದ ಚಿಂತನೆಗಳನ್ನು ಒಟ್ಟು ಸೇರಿಸುವಂತಹ, ಯುವಕರನ್ನು ಒಟ್ಟಾಗಿ ನಡೆಯಬೇಕು, ಒಟ್ಟಾಗಿ ಮುಂದೆ ಸಾಗಬೇಕು ಅನ್ನುವಂತಹ ಆ ಒಂದು ಕಾರ್ಯಕ್ಕೆ ಹೆಜ್ಜೆ ಇಟ್ಟಂತಹ ಆ ಒಂದು ಹೆಗ್ಗಳಿಕೆ ಬಹುಶಃ KEL ಇಸ್ಮಾಯಿಲ್ ಅವರಿಗೆ ಸಲ್ಲಿಸಬಹುದು ಅಂತ ಹೇಳಿ ನಾನು ಭಾವಿಸ್ತೇನೆ. ಇದರ ಜೊತೆಗೆ ನನ್ನ ಅಣ್ಣ ನನಗೆ ಎಷ್ಟು ನನ್ನನ್ನು ಕೇರ್ ಮಾಡ್ತಾ ಇದ್ರ, ಅದಕ್ಕಿಂತಲೂ ಮಿಗಿಲಾಗಿ ನಮಗೆ ನನ್ನ ಜಾತಿಯೂ ಅಲ್ಲ, ನಮ್ಮ ಧರ್ಮವೂ ಅಲ್ಲದಂತಹ ನಮಗೆ ಅಣ್ಣನ ಆ ಒಂದು ಸ್ಥಾನದಲ್ಲಿ ನಿಂತು ನಾನು ಪ್ರೌಢಾವಸ್ಥೆಯಲ್ಲಿದ್ದಾಗ, ನಾನು 9ನೇ ತರಗತಿಯಲ್ಲಿ ಓದುವಂತಹ ಆ ಸಂದರ್ಭದಲ್ಲಿ ನನಗೆ ಗುರುವಾಗಿಯೂ, ನನಗೆ ಅಣ್ಣನಾಗಿಯೂ, ನನಗೆ ಒಬ್ಬ ಒಳ್ಳೆಯ ಸಲಹೆಗಾರನಾಗಿ ನನಗೆ ಸಿಕ್ಕಿದಂತಹ ಒಬ್ಬ ನಾಯಕ ಅಂತ ಹೇಳಿದರೆ ನೀವೆಲ್ಲರೂ ಕೂಡ ಇವತ್ತು ಆ ಹೆಸರನ್ನು ಕರೀತಾ ಇದ್ದೇವೆ, ದಿವಂಗತ ಮನೋಹರ್ ಸೋನ್ಸ್ರವರು. ಆ ದಿವಂಗತ ಮನೋಹರ್ ಸೋನ್ಸ್ರವರು ಒಬ್ಬರು ಪೊಲೀಸ್ ಅಧಿಕಾರಿಯಾಗಿದ್ದರು. ಅವರನ್ನು ಕಾಣುವಾಗಲೇ ಅವರ ಆ ಉಡುಗೆ ತೊಡುಗೆಗಳು, ಅವರ ಮೀಸೆ ಬರುವಂತಹ ಆ ಒಂದು ದರ್ಪ ಖಂಡಿತವಾಗಲೂ ಅದು ಎಲ್ಲರಿಗೂ ಒಂದು ನಡುಕವನ್ನು ಹುಟ್ಟಿಸ್ತಾ ಇತ್ತು. ಈ ಜಿಲ್ಲೆಯಲ್ಲಿ ಮಂಗಳೂರು ನಗರದಲ್ಲಿ ಬಹಳಷ್ಟು ರೌಡಿಗಳ ಅಟ್ಟಹಾಸವನ್ನು ಮೆಟ್ಟಿ ಹಾಕಿದಂತಹ ಒಬ್ಬ ಧೀಮಂತ ಅಧಿಕಾರಿ. ಅವರು ನಮ್ಮಲ್ಲಿ ಯಾವಾಗಲೂ ಮಾತಾಡ್ತಾ ಇದ್ರು, ನನ್ನನ್ನು ಒಬ್ಬ ಪೊಲೀಸ್ ಇಲಾಖೆಗೆ ಸೇರಬೇಕು ಅನ್ನುವಂತಹ ಬಹಳಷ್ಟು ಆಸೆ ಪಟ್ಟವರಲ್ಲಿ ಅವರೊಬ್ಬರಾಗಿದ್ದರು. ಬಹಳಷ್ಟು ನನಗೆ ತರಬೇತಿಯನ್ನು ಕೂಡ ನೋಡ್ತಾ ಇದ್ದರು. ಕಾಲ ಮತ್ತು ಭಗವಂತನ ಇಚ್ಛೆ ಬೇರೆ ಇತ್ತು. ಇವತ್ತು ನಾನೊಬ್ಬ ರಾಜಕಾರಣಿಯಾಗಿ, ಒಬ್ಬ ಸಮಾಜ ಸೇವಕನಾಗಿ ಇವತ್ತು ನಾನು ನಿಮ್ಮ ಮುಂದೆ ಇರಬೇಕಂತ ಹೇಳಿದರೆ ಇದರಲ್ಲಿ ನನ್ನ ಈ ಅಣ್ಣಂದಿರ ಕೊಡುಗೆ ಬಹಳಷ್ಟು ಇದೆ ಅಂತ ಹೇಳಿ ಮೆಣಕು ಹಾಕುತ್ತಾ, ಭಗವಂತನು ನನ್ನ ಅಣ್ಣನಾದಂತಹ ತಮಗೆಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂತಹ ಆ ಕಣ್ಣೀರು ಒರೆಸುವಂತಹ ಆ ಕಾರ್ಯಕ್ಕೆ ಏನು ಇಳಿದಿದ್ದಾರೆ, ಆ ಹೃದಯವನ್ನು ಇನ್ನಷ್ಟು ವಿಶಾಲಗೊಳಿಸಲಿ, ಇನ್ನಷ್ಟು ಬಡ ಜನತೆಗೆ, ಇನ್ನಷ್ಟು ಮರ್ದಿತರಿಗೆ, ಇನ್ನಷ್ಟು ಆ ಒಂದು ಯಾರಿಗೆ ಅವಶ್ಯಕತೆ ಇದೆ ಅದಕ್ಕೆ ಬೇಕಾದಂತಹ ತಕ್ಕದಾದಂತಹ ಆ ಪ್ರತಿಫಲವನ್ನು ಅಥವಾ ಅದಕ್ಕೆ ಬೇಕಾದಂತಹ ಸ್ಪಂದನೆಯನ್ನು ನೀಡಲಿಕ್ಕೆ ಅಲ್ಲಾಹನು ಇಸ್ಮಾಯಿಲ್ ಅಣ್ಣನಿಗೆ ಅನುಗ್ರಹ ನೀಡಲಿ, ದೀರ್ಘಾಯುಷು ನೀಡಲಿ. ಅವನು ನೀಡುವಂತಹ ಪ್ರತಿಯೊಂದು ಧರ್ಮವು, ದಾನವು, ಅವನು ಕೊಡುವಂತಹ ಪ್ರತಿಯೊಂದು
ಒಂದು ದಾನವು ಅವನು ಅಲ್ಲಾಹನು ಸ್ವೀಕರಿಸುವಂತಾಗಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಈ ಒಂದು ನಮ್ಮ ಅಣ್ಣ ಏನಿದ್ದಾರೆ ನಮಗೆ ಒಂದು ಮಾದರಿ ನಾಯಕರಾಗಿದ್ದಾರೆ. ಇವರ ಆ ಸಲಹೆಯನ್ನು ಅವರು ಕೊಡುವಂತಹ ಯಾವುದೇ ಮಾತುಗಳನ್ನು ನಾವು ಈವರೆಗೆ ದಾಟಿದಿಲ್ಲ. ಇನ್ನು ಮುಂದೆಯೂ ಕೂಡ ನಾನು ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಒಂದು ಪಕ್ಷದಲ್ಲಿ ಜಿಲ್ಲಾಧ್ಯಕ್ಷನಾಗಿದ್ದರೂ ಕೂಡ ಖಂಡಿತವಾಗಿ ನಾನು ನಿಮ್ಮ ತಮ್ಮನಾಗಿದ್ದೇನೆ. ನೀವು ಕೊಡುವಂತಹ ಸಲಹೆಗಳನ್ನು ಯಾವತ್ತೂ ನಾವು ದಾಟಿ ಹೋಗುವವರಲ್ಲ. ನಿಮ್ಮ ಸಹಕಾರ ನಿಮ್ಮ ಸಲಹೆಯನ್ನು ಸದಾ ಯಾಚಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನೆರಡು ಮಾತಿಗೆ ವಿರಾಮ ಆಗ್ತಾ ಇದ್ದೇನೆ. ಜೈ ಇಂಡಿಯಾ, ಜೈ ಕರ್ನಾಟಕ.